ನಮಸ್ಕಾರ. ಇವತ್ತು ಚಾಮರ ಕ್ಷೇತ್ರದ ಶಾಸಕರ ವಿರುದ್ಧ ಹೇಳಿಕೆಗಳನ್ನು ನೀಡಿರುವಂಥ ಡಾಕ್ಟರ್ ಸುಶ್ರಿತ್ ಗೌಡ ಇವರು ನಮ್ಮ ಪಕ್ಷದಲ್ಲೇ ಇದ್ದವರು. ನಮ್ಮ ಪಕ್ಷದಲ್ಲೇ ನಮಗೆ MLA ಟಿಕೆಟ್ ಕೊಡಿ, ಆಮೇಲೆ MP ಕೊಡಿ ಅಂತೇಳಿ ಕೇಳಿದಂಥ ಮಹಾನ್ ವ್ಯಕ್ತಿ ಇವತ್ತು ಆ ಹೊಟ್ಟೆ ಕಿಚ್ಚಿಗೆ ಚಾಮರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಹರೀಶ್ ಗೌಡ್ರವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿರೋದು ನೋಡ್ತಾ ಇದ್ದೀವಿ. ನಾವಿವತ್ತು ಮೈಸೂರು ನಗರದ ಚಾಮರ ಕ್ಷೇತ್ರದ ದೇವರಾಜ ಬ್ಲಾಕ್ ಮತ್ತು ಇಂದಿರಾ ಗಾಂಧಿ ಬ್ಲಾಕ್ ಮತ್ತು ಮೈಸೂರು ನಗರದ ಹಿಂದುಳಿದ ವರ್ಗದ ಅಧ್ಯಕ್ಷರು ಮತ್ತು SC ST ಘಟಕದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಯೂತ್ ಪಕ್ಷದ ಚಾಮರ ಕ್ಷೇತ್ರದ ಅಧ್ಯಕ್ಷರು ಮತ್ತು ಅನೇಕ ಕಾರ್ಯಕರ್ತರು ನಾವು ಇವತ್ತು ಸೇರಿ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಸುಶ್ರಿತ್ ಗೌಡ್ರೆ ತಮ್ಮ ಉಳುಕನ್ನು ನಿನ್ನೆ ಮಾಧ್ಯಮ ಹೇಳಿಕೆ ಕೊಟ್ಟು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ನೋಡಿದ್ದೀವಿ. ನೀವೇನು ಮಾಡಿದ್ದೀರಾ? ನೀವೇನು MLA ಆಗಿದ್ದೀರಾ, MP ಆಗಿದ್ದೀರಾ, MLC ಆಗಿದ್ದೀರಾ? ಆದರೂ ಸಹ ತಮ್ಮ ಉಳುಕನ್ನು ಇಟ್ಕೊಂಡು ಇವತ್ತು ನಮ್ಮ ಶಾಸಕರ ವಿರುದ್ಧ ಹೇಳಿಕೆ ಕೊಟ್ಟರೆ, ಇವತ್ತು ಚಾಮರ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ನಾವು ನೋಡಿದ್ದೇವೆ MLAಗಳನ್ನ, ಏನೇನು ಕೆಲಸ ಆಗಿದೆ ಎಲ್ಲ ನಮ್ಗೆ ಗೊತ್ತಿದೆ. ಆದರೆ ಇಂದಿನ ಶಾಸಕರು ಶ್ರೀಯುತ ಹರೀಶ್ ಗೌಡ್ರವರು ಅವ್ರು ಗೆದ್ದ ಮೇಲೆ, ಅವ್ರು ಗೆಲ್ಲೋದಕ್ಕೆ ಮುಂಚೆನೇ ಇಂಡಿಪೆಂಡಾಗಿ ನಿಂತು ಜನರ ಹತ್ತಿರ ಕೋವಿಡ್ ಬಂದ ಸಂದರ್ಭದಲ್ಲಿ ಯಾರು ಸಹ ಯಾವುದೇ MP ಆಗಲಿ, MLAಗಳಾಗಲಿ, MLCಗಳಾಗಲಿ ಆ ಥರ ಕೆಲಸಗಳನ್ನು ಮಾಡಿಲ್ಲ. ತಾವೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ. ಕೋವಿಡ್ ಸಂದರ್ಭದಲ್ಲಿ ನೀಡಿದಂಥ ಚಾಮರ ಕ್ಷೇತ್ರದ ಪ್ರತಿ ವಾರ್ಡ್ಗೂ, ಪ್ರತಿ ಗಲ್ಲಿಗಳನ್ನು ಸುತ್ತಿ ಅವರು ಆಹಾರದ ಕಿಟ್ಗಳನ್ನು ಕೊಡುವಂಥದ್ದು ನಾವು ಅವ್ರ ಜೊತೆ ಸೇರಿ ಕೊಟ್ಟಿರುವಂಥದ್ದನ್ನು ಕಣ್ಣಲ್ಲಿ ನೋಡಿದ್ದೀವಿ. ಇವತ್ತು ಅದು ಸತ್ಯ. ನಿಮ್ಮ ಮಾಧ್ಯಮದಲ್ಲಿ ಅನೇಕ ಮಾಧ್ಯಮಗಳು ಬಂದಿದೆ. ಅವರು ಸಹ ಇಂಡಿಪೆಂಡಾಗಿ ನಿಂತು ಅನೇಕ ವೋಟ್ಗಳನ್ನು ತೆಗೆದುಕೊಂಡಂಥವರು. ಈ ಸಲ ಕಾಂಗ್ರೆಸ್ ಪಕ್ಷ ಅವರ ಕಾರ್ಯವೈಖರಿಯನ್ನು ನೋಡಿ ಅವರಿಗೆ ಸೀಟನ್ನು ಕೊಟ್ಟು ಇವತ್ತು MLA ಆಗಿದ್ದಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕೆ ಸುಶ್ರಿತ್ ಗೌಡ್ರಿಗೆ ಆಗ್ತಾಯಿಲ್ಲ. ಇಲ್ಲ ಸಲ್ಲದ ಆರೋಪಗಳು, ಅವ್ರ ವೈಯಕ್ತಿಕ ಆರೋಪಗಳು ಮಾಡೋದು ನಾವೆಲ್ಲ ಖಂಡಿಸ್ತೇವೆ. ಅವರು ಗೆದ್ದ ಮೇಲೆ ಶಿಕ್ಷಣ ಕ್ಷೇತ್ರಕ್ಕಾಗಲಿ, ಆರೋಗ್ಯ ಕ್ಷೇತ್ರಕ್ಕಾಗಲಿ, ಇನ್ನು ಅನೇಕ ವಾರ್ಡ್ಗಳಲ್ಲಿ ಏನೇನು ಕೆಲಸ ಆಗಬೇಕು ಇವೆಲ್ಲವನ್ನು ಸಹ ಮಾಡಿರೋಂಥದ್ದು ತಾವೇ ಸಾಕ್ಷಿ. ಮಾಧ್ಯಮಗಳು ಅವ್ರು ಎಲ್ಲಿ ಗುದ್ಲಿ ಪೂಜೆ ಆದರೂ, ಎಲ್ಲಿ ಅವರು ಉದ್ಘಾಟನೆ ಮಾಡೋದು ನೀವೆಲ್ಲ ಬಂದಿದ್ದೀರ. ನಿಮಗಿಂತ ಸಾಕ್ಷಿ ಇನ್ನೇನು ಬೇಕಾಗಿಲ್ಲ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಒಂದು ಮುಂದೆ ಅಂದರೆ, ಇಡೀ ಚಾಮರ ಕ್ಷೇತ್ರದಲ್ಲಿ BCA, ಎಂಜಿನಿಯರು ಮತ್ತು MCA ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕಳೆದ ತಿಂಗಳಲ್ಲಿ 350ರಿಂದ 400 ಲ್ಯಾಪ್ಟಾಪ್ಗಳನ್ನು ಕೊಟ್ಟಂಥದ್ದು ನಮ್ಮ ಮುಂದೆ ಇನ್ನೂ ಇದೆ. ಅದನ್ನು ತಿಳ್ಕೋಬೇಕು ಸುಶ್ರಿತ್ ಗೌಡರು. ನೀವು ಆಕಾಂಕ್ಷಿ ಆಗಿದ್ದೀರಾ, ಜನರ ಬಳಿ ಹೋಗಿ ನೀವು ಜನರಿಗೆ ಏನು ಸಹಾಯ ಮಾಡಿದ್ದೀರಾ ಅದನ್ನು ಮುಂದೆ ಬನ್ನಿ, ನಿಮ್ಗೆ ಸವಾಲು ಹಾಕ್ತೀವಿ ನಾವು. ನಿಮಗೆ ಚಾಮರ ಕ್ಷೇತ್ರದಲ್ಲಿ ಎಷ್ಟು ವಾರ್ಡ್ ಬರ್ತದೆ ಅನ್ನೋದು ನಿಮಗೆ ಗೊತ್ತಿರೋಲ್ಲ. ಇನ್ನು MP ಕೇಳ್ತಿದ್ರೆ MP ಕ್ಷೇತ್ರ ಯಾವ್ಯಾವ ಕ್ಷೇತ್ರ ಬರ್ತದೆ ನಿಮ್ಗೆ ಗೊತ್ತಿದೆಯಾ? ಅದನ್ನು ತಿಳಿಸಿ. ಅದನ್ನು ಬಿಟ್ಟಿದ್ದೇನೆ ಕೆಲಸ ಮಾಡೋರು ನೀವು ಸಹಕಾರ ಕೊಡಬೇಕೇ ಹೊರತು ನಮ್ಮ ಪಕ್ಷದಲ್ಲಿದ್ದು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿರೋಂಥವ್ರು ನೀವೆಲ್ಲ. ಇನ್ನು ನಮ್ಮ ಶಾಸಕರ ಬಗ್ಗೆ ನಿಮ್ಗೆ ಹೇಳೋಕ್ಕೆ ಏನು ಯೋಗ್ಯತೆ ಇದೆ ನಿಮಗೆ? ನೀವು ಎದುರು ಬನ್ನಿ. ನಮ್ಮ ಶಾಸಕರು ನಾವು ಕುಣಿಸ್ಕೋತೀವಿ, ನಮ್ಮ ಕಾರ್ಯಕರ್ತರು ಬರ್ತೀವಿ, ನೀವು ಕುಂತ್ಕೊಳ್ಳಿ, ನಿಮ್ಮ ಪಕ್ಷದ ಕಾರ್ಯಕರ್ತರನ್ನು ಕರ್ಕೊಂಬನ್ನಿ, ಚರ್ಚೆ ನಡೀಲಿ ಎದುರಿಗೆ. ನಮ್ಮ ಶಾಸಕರು ಹೇಳಿದ್ರಲ್ಲಿ ಏನೋ ಒಂದು ತಪ್ಪಿದ್ರೆ ಅದಕ್ಕೆ ನಾವು ಹೊಣೆ ಹಾಕ್ತೀವಿ. ಇಲ್ಲ ನೀವು ಏನು ಅಂತ ತೋರಿಸ್ಬೇಕು, ನೀವೇನು ಮಾಡಿದ್ದೀರಾ ಜನಗಳಿಗೆ, ನೀವು ಯಾವ ಕಾರ್ಯ ಮಾಡ್ತಿದ್ದೀರಾ ಅಂಥೇಳಿ. ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ನೀವು ಸಹಾಯ ಮಾಡಿದ್ದೀರಾ ತೋರಿಸಿ, ನೀವು ನೋಡೋಣ. ಇವರು ಯಾರೇ ಬಂದರು, ಯಾರೇ ಅವ್ರ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಬಂದಿಲ್ಲ ಅಂದರು ಕಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಪ್ರತಿ ವರ್ಷ ಕೊಡ್ತಾರೆ. ಅವರು ಶಾಸಕರಾಗಿ ಕೊಡ್ತಾಯಿಲ್ಲ, ಮುಂದೆಯಿಂದನೂ ಮಾಡ್ಕೊಂಬಂದಿದ್ದಾರೆ.
ಆದ್ದರಿಂದ ದಯವಿಟ್ಟು ಸುಶ್ರುತ್ ಗೌಡ್ರೆ, ನೀವು ನಮ್ಮ ಸ್ನೇಹಿತರೆ, ಆದರೂ ಸಹ ಇಂಥ ಆಪಾದನೆಗಳು ನೀವು ಮಾಡೋದು ನಿಮಗೆ ಸೂಕ್ತ ಅಲ್ಲ. ನೀವು ವಿದ್ಯೆ ಕಲ್ತಿದ್ದೀರಲ್ಲ, ಏನು ಡಾಕ್ಟ್ರ್ ಆಗಿದ್ದೀರಲ್ಲ, ಅದಕ್ಕೆ ಅಗೌರವ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇನ್ನು ಮುಂದೆ ಅವರು ಎಚ್ಚರಿಕೆ ಇರಲಿ. ನೀವು ಇದೇ ಥರ ಮುಂದುವರೆದ್ರೆ ನಿಮ್ಮ ಮನೆ ಮುಂದೆ ಬಂದು ನಾವು ಧರಣಿ ಮಾಡಬೇಕಾಗ್ತದೆ. ಇಡೀ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ಬಂದು ಧರಣಿ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತೀವಿ. ಗೌಡರವರು ನಮ್ಮ ಶಾಸಕರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಅವರು ವಾಪಸ್ ತಗೋಬೇಕು, ಮತ್ತೆ ಅವರು ಹೇಳಿಕೆ ಕೊಡಬೇಕು. ಅವರು ಒಬ್ಬ ವೈದ್ಯ, ಒಳ್ಳೆಯ ವಂಶದಿಂದ ಬಂದಂಥ ವ್ಯಕ್ತಿ. ಅವರು ಕಾಂಗ್ರೆಸ್ ವಂಶದವರೇ, ಅವ್ರ ತಂದೆನೂ ಕಾಂಗ್ರೆಸ್ಸಲ್ಲೇ ಇದ್ದಿದ್ದು ಕೊನೆಗಂಟಾನು. ಇವರು ಪಾದಯಾತ್ರೆಯೆಲ್ಲ ಹೊರಟು ರಾಹುಲ್ ಗಾಂಧಿ ಜೊತೆ, ಸಿದ್ದರಾಮಯ್ಯ ಜೊತೆ, DK ಶಿವಕುಮಾರ್ ಜೊತೆ ಸೀಟ್ ಸಿಕ್ಕಲಿಲ್ಲ ಅಂತೇಳಿ ಇವರು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಅವರು ಇಂಥ ಹೇಳಿಕೆಗಳನ್ನು ಕೊಡಬಾರ್ದು. ಅದನ್ನು ತಕ್ಷಣವೇ ಅವರು ಮಾಧ್ಯಮದ ಮುಂದೆ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದರೆ ನಾವು ಕಾಂಗ್ರೆಸ್ ಪಕ್ಷ ಎಲ್ಲ ಚಾಮರಾಜ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಪಕ್ಷದ ಪದಾಧಿಕಾರಿಗಳು ಅವ್ರ ಮನೆ ಮುಂದೆ ಧರಣಿ ಮಾಡಬೇಕಂತ ಎಚ್ಚರಿಕೆ ಕೊಡ್ತೀವಿ. ಇದರಲ್ಲಿ ಅನೇಕರೆಲ್ಲ ನಾನು ಚುನಾವಣೆ ನಿಂತ್ಕೋತೀನಿ, ಚಾಮರಾಜ ಕ್ಷೇತ್ರದಲ್ಲಿ ನಾನು ನಿಂತ್ಕೋತೀನಿ ಅಂತೇಳಿ ಅನೇಕರೆಲ್ಲ ಪಟ್ಟಿ ಇದೆ. ಆ ಥರದಲ್ಲಿ ಇನ್ನೂ ಕೂಡ ಅವರಿಗೆ ಪಕ್ಷದಲ್ಲೇ ಒಂದು ಕುರ್ಚಿ ಸಿಕ್ಕಿಲ್ಲ. ಸುಶ್ರುತ್ ಗೌಡರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಬೇಡ ನಮಗೆ. ಅವ್ರು ಯಾರೇ ಬಂದರೂ ಕೂಡ ಅವರು ಪೈಪೋಟಿಯೋ ಇನ್ನೊಂದೋ ಏನೋ ಮಾಡ್ಕೊಂಬರಲಿ. ಪಾಪ ಅವರೆಲ್ಲ ಸ್ವಲ್ಪ ಜ್ಞಾನ ಇಟ್ಕೊಂಡೇ ಮಾತಾಡ್ತಿದ್ದಾರೆ. ಯಾರೂ ಕೂಡ ನಮ್ಮ ಬಗ್ಗೆ ಆಗಲಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಎಲ್ಲೂ ಕೂಡ ಆರೋಪಗಳನ್ನು ಮಾಡಲಿಲ್ಲ. ಆದರೆ ಸುಶ್ರುತ್ ಗೌಡರು ಮಾತ್ರ ಏನೋ ಈ ಥರದ ಯಾರು ಹೇಳ್ಕೊಟ್ರೆ ಏನೋ ಗೊತ್ತಿಲ್ಲ. ಯಾಕಂದರೆ ಪೂರ್ವಾಗ್ರಹ ಪೀಡಿತರಾಗ್ಬಿಟ್ಟಿದ್ದಾರೆ ಸ್ವಲ್ಪ. ಹಾಗಾಗಿ ಎಚ್ಚರಿಕೆಯಿಂದ ಮಾತಾಡಿ, ನಾವು ಅವರ ಪಕ್ಷದ ಬಗ್ಗೆ, ಅವರ ಅಭ್ಯರ್ಥಿಗಳ ಬಗ್ಗೆ ನಾವು ಯಾರು ಕೂಡ ಚರ್ಚೆಯನ್ನು ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ಅದು ನಮಗೆ ಬೇಕು ಆಗಿಲ್ಲ. ನಾವೆಲ್ಲೂ ಮಾತಾಡಲಿಲ್ಲ. ಅವರವರೇ ಮಾತಾಡ್ಕೊಂಡು ಅವರವರೇ ಕಾಲು ಎಳ್ಕೊಂಡು ಕೈ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಹೆಂಗಾರು ಪರದಾಡ್ಕೊಳ್ಳಿ, ನಮಗೆ ಬೇಕಿಲ್ಲ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ನಮ್ಮ ಶಾಸಕರು ಈ ಕ್ಷೇತ್ರದಲ್ಲಿ ಉಳ್ಕೋಬೇಕಷ್ಟೇ. ಮಾದರಿ ಶಾಸಕರು, ಮಾದರಿ ಕ್ಷೇತ್ರ ಅಷ್ಟೇ ನಮಗೆ ಯೋಚನೆ ಇರುವಂಥದ್ದು. ಇಷ್ಟು ಬಿಟ್ಟರೆ ನಮಗೇನು ಕೂಡ ಬೇರೆಯವರ ಬಗ್ಗೆ ನಾವೇನು ಕೂಡ ಮಾತಾಡೋದಿಲ್ಲ. ಅವರೆಲ್ಲ ಮಹಾನ್ ನಾಯಕರಿದ್ದಾರೆ. ಅವರೆಲ್ಲ ಎಲ್ಲೆಲ್ಲಿರಬೇಕು ಅಲ್ಲಿ ಇದ್ಕೊಳ್ಳಿ ಬಿಡಿ. ಇಷ್ಟೇ ನಮ್ಮ ಆಲೋಚನೆ. ಆಡಿದ ಮಾತು ವಾಪಸ್. ನಮ್ಮ ಚಾಮರಾಜ ಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಪದಾಧಿಕಾರಿಗಳು ಕರೆದಿರುವಂತಹ ಪತ್ರಿಕಾಗೋಷ್ಠಿಯ ಉದ್ದೇಶಗಳೇನಂತಂದರೆ, ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲಿ ಏನು ನಮ್ಮ ಕ್ಷೇತ್ರದ ಡಾಕ್ಟರ್ ಸುಶ್ರುತ್ ಗೌಡ ಇರುವಂಥವರು ಅವರೇನೋ ಈ ಕ್ಷೇತ್ರದಲ್ಲಿ ಶಾಸಕರಾಗಬೇಕು, ಈ ರಾಜ್ಯದಲ್ಲಿ ಏನೋ ಉನ್ನತ ಮಟ್ಟ ಕೊಟ್ಟೋಗಬೇಕು ಅಂಥೇಳಿ ಮಾಡಬಾರ್ದಂತಹ ಅಥವಾ ಸಲ್ಲದ ಆರೋಪಗಳನ್ನು ನಮ್ಮ ಶಾಸಕರ ಬಗ್ಗೆ ಆರೋಪಗಳನ್ನು ಮಾಡಿರುವಂಥದ್ದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ನಮ್ಮ ಹರೀಶ್ ಗೌಡರ ವ್ಯಕ್ತಿತ್ವ, ಹರೀಶ್ ಗೌಡರಂತಹ ಕಾರ್ಯಕ್ರಮಗಳನ್ನು, ಅವರ ದೈನಂದಿನ ಬದುಕುಗಳ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ ಸುಶ್ರುತ್ ಗೌಡರು. ನಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿದೆ. ನಮ್ಮ ಸರ್ಕಾರದಿಂದ ಬರುವಂತಹ ಅನೇಕ ಅನುದಾನಗಳನ್ನು, ಸುಮಾರು ಸಾವಿರಾರು ಕೋಟಿಗಳಷ್ಟು ಅನುದಾನವನ್ನು ಕ್ಷೇತ್ರಕ್ಕೆ ತಂದು ಭಾಳ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದನ್ನು ನಮ್ಮ ಕ್ಷೇತ್ರದ ಮಹಾಜನತೆ, ಭಾಳ ಜನಸಾಮಾನ್ಯರು ಕೂಡ ಅವರವರ ವಾರ್ಡ್ಗಳಲ್ಲಿ, ಅವರವರ ಮನೆಗಳ ಬೀದಿಗಳಲ್ಲಿ, ಸಾಮಾನ್ಯ ಮಹಿಳೆಯೂ ಕೂಡ ನಮ್ಮ ಕ್ಷೇತ್ರದ ಶಾಸಕರ ಕೆಲಸ ಕಾರ್ಯಗಳ ಬಗ್ಗೆ ಭಾಳ ಅಚ್ಚುಮೆಚ್ಚಿನ ಮಾತುಗಳನ್ನು ಮಾತನಾಡುವಂತಿರುವುದನ್ನು ನೀವೇ ಹೋಗಿ ಖುದ್ದು ಭೇಟಿಯನ್ನು ಮಾಡಿ ಅವ್ರನ್ನ ಮಾತಾಡಿಸ್ಬೋದು. ನಮ್ಮಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಇರ್ಬೋದು, ಉದ್ಯೋಗ ಕ್ಷೇತ್ರಕ್ಕೆ ಇರ್ಬೋದು, ಶಿಕ್ಷಣ ಕ್ಷೇತ್ರಕ್ಕೆ ಇರ್ಬೋದು, ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಅನುಕೂಲವಾಗುವಂಥ ಉಚಿತ ಲ್ಯಾಪ್ಟಾಪ್ಗಳ ವಿತರಣೆಗಳನ್ನು, ಬೃಹತ್ ಕಾರ್ಯಕ್ರಮಗಳನ್ನು. ಯಾಕಂದರೆ ನಾವೆಲ್ಲ ಇತ್ತೀಚೆಗೆ ಅವರ ಹುಟ್ಟುಹಬ್ಬದ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಮುಖಂಡರುಗಳು ಮತ್ತು ನಮ್ಮ ಹರೀಶ್ ಗೌಡರ ಅಭಿಮಾನಿಗಳು ಮಾಡಿದಂತಹ JK ಗ್ರೌಂಡ್ನಲ್ಲಿ ಮಾಡಿದಂಥ ಉದ್ಯೋಗ ಮೇಳ, ಆರೋಗ್ಯ ಮೇಳದ ಬಗ್ಗೆ ನೀವೆಲ್ಲರೂ ಕೂಡ ಖುದ್ದು ಭೇಟಿಯನ್ನು ಮಾಡಿ ನೋಡಿದ್ದೀರಿ. ಸುಮಾರು ಸಾವಿರಾರಷ್ಟು ಜನ ನಿರುದ್ಯೋಗಸ್ಥರಿಗೆ ಉದ್ಯೋಗಗಳನ್ನು ಕೊಡಿಸಿರುವಂಥದ್ದನ್ನು ಶಾಸಕರು ನಿರಂತರವಾಗಿ ನಮ್ಮ ಕ್ಷೇತ್ರದ ಜನತೆಯ ಜೊತೆ ಇದ್ದೇ ಇದ್ದಾರೆ. ಇದನ್ನೆಲ್ಲ ನೀವು ತಿಳುವಳಿಕೆ ಇಲ್ಲದಂತೆ ಏನೆಲ್ಲ ಆರೋಪಗಳನ್ನು ಮಾಡಬಾರ್ದು ಇನ್ನು ಮುಂದೆ ಅಂತೇಳಿ ನಾವು ಇದನ್ನು ನಿಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಅನೇಕ ವಾರ್ಡ್ಗಳಲ್ಲಿ, ನಮ್ಮ ಮಹಾನಗರ ಪಾಲಿಕೆ ವಾರ್ಡ್ಗಳಲ್ಲಿ ಯಾವುದೇ ಅವನು ಮೇಲ್ಮಟ್ಟ ಇವನು ಕೆಳಮಟ್ಟ ನೋಡುವಂತಹ ವ್ಯಕ್ತಿತ್ವ ನಮ್ಮ ಕ್ಷೇತ್ರದ ಶಾಸಕರಲ್ಲಿ ಇಲ್ಲ. ನಿರಂತರವಾಗಿ ಕ್ಷೇತ್ರದ ಮಹಾಜನತೆಯ ಜೊತೆ ದಿನದ 24 ಗಂಟೆಗಳಲ್ಲಿ 6 ಗಂಟೆ 4 ಗಂಟೆಗಳನ್ನು ಬಿಟ್ಟರೆ
ಮುಂಜಾನೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಕೂಡ ಕ್ಷೇತ್ರದ ಜನತೆಯಲ್ಲಿ ಇರ್ತಾರೆ. ಅವರು ಸುಶ್ರುತಗೌಡರು ಏನೋ ಬೀಗರೂಟ ಕೊಟ್ಟೋಗ್ತಾರೆ, ಮದುವೆ ಕೊಟ್ಟೋಗ್ತಾರೆ ಅಂದರೆ ಕ್ಷೇತ್ರದ ಜನ ನಮಗೆ ಬೇಕೇ ಬೇಕು ಸ್ವಾಮಿ. ಅವ್ರು ಇನ್ವಿಟೇಷನ್ ಕೊಟ್ಟಿರ್ತಾರೆ, ನಾವೇ ಖುದ್ದು ಭೇಟಿ ಮಾಡಿ ಸ್ವಾಮಿ ಅಂತ ಹೇಳ್ತೀವಿ ನಮ್ಮ ಶಾಸಕರನ್ನು. ಅವ್ರು ಯಾರಾದರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಯಾರಾದ್ರು ಮರಣ ಹೊಂದಿದಾಗ ಹೋಗ್ತಾರಲ್ಲ, ಇವರೆಷ್ಟು ಜನಕ್ಕೆ ಯಾವ ಮರಣ ಹೊಂದಿದಂತಹ ವ್ಯಕ್ತಿಯ ಮನೆಗೆ ಹೋಗಿದ್ದಾರೆ ಇವರು? ವೈದ್ಯಕೀಯ ಕ್ಷೇತ್ರದಲ್ಲಿ ಏನೆಲ್ಲ ಸಹಾಯವನ್ನು ಮಾಡಿದ್ದಾರೆ ಇವರು. ಯಾಕಂದರೆ ಅವರು ಇತ್ತೀಚೆಗೆ ತಾನೇ ಕೆಲವು ನಮ್ಮನ್ನು ನೋಡಿಕೊಂಡು ಕೆಲವರು ಕಾಪಿಯನ್ನು ಮಾಡ್ತಿದ್ದಾರೆ. ಅಯ್ಯೋ ಇವರು ಮಾಡ್ತಿದ್ದಾರೆ, ನಾನು ಮಾಡಬೇಕು ಅಂತೇಳಿ ಉಚಿತವಾಗಿ ಯಾವುದೇ ಡಯಾಲಿಸಿಸ್ ಇರ್ಬೋದು, ಯಾವುದೇ ವೈದ್ಯಕೀಯ ನೊಂದಂಥವರಿಗೆ ಧ್ವನಿಯಾಗಿ ನಿಂತಿರುವಂಥವ್ರು ನಮ್ಮ ಹರೀಶ್ ಗೌಡರು. ಇವ್ರು ಯಾರೂ ಅಲ್ಲ. ಮುಂದೆ ಬರುವಂತಹ ಚುನಾವಣೆಗೆ ಈಗ ಯಾಕೆ ಇವರು ಲಂಗು ಲಗಾಮಿಲ್ಲದಂತೆ ಓಡ್ತಾರೆ? ದಯಮಾಡಿ ನಾವ್ಯಾರೂ ಕೂಡ ಇಲ್ಲಿ ಎದುರೋದಿಲ್ಲ. ದಯಮಾಡಿ ಇನ್ನು ಮುಂದೆ ಯಾವುದೇ ಆರೋಪಗಳನ್ನು ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗುತ್ತೆ. ಯಾರೂ ಕೂಡ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಸಾಮಾನ್ಯ ಜ್ಞಾನ ಇರಲೇಬೇಕು. ಆ ಸಾಮಾನ್ಯ ಜ್ಞಾನ ಇಲ್ಲದಂತೆ ಸುಶ್ರುತಗೌಡರು ವರ್ತಿಸಿರುವಂಥದ್ದನ್ನು ನಾನು ಕಡಾಖಂಡಿತವಾಗಿ ನಮ್ಮ ಕ್ಷೇತ್ರದ ಮಹಾಜನತೆಯ ಪರವಾಗಿ ನಾನು ಖಂಡಿಸ್ತೇನೆ. ದಯಮಾಡಿ ಇನ್ನು ಮುಂದೆ ನೀವು ಯಾರೇ ಬನ್ನಿ ಚುನಾವಣೆಗೆ, ನಾವೇನು ಎದುರೋದಿಲ್ಲ. ನಮ್ಮ ಶಾಸಕರ ಜೊತೆ ನಾವೆಲ್ಲ ಇದ್ದೀವಿ, ನಮ್ಮ ಕ್ಷೇತ್ರದ ಜನತೆ ಇದ್ದಾರೆ. ನಾವು ಮುಂದಿನ ಚುನಾವಣೆಯನ್ನು ಕೂಡ 2028ಕ್ಕೆ ಶಾಸಕರಾಗಿ ಮಾಡಿ ಈ ರಾಜ್ಯದ ಮಂತ್ರಿಯನ್ನು ಮಾಡಬೇಕು ಅಂಥೇಳಿ ನಾವು ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಮುಂದೆ ಅವರಿಗೆಲ್ಲ ನಾವು ಪತ್ರಗಳ ಮುಖಾಂತರ ಉತ್ತರವನ್ನು ಹೇಳ್ಕೊಂಡು ಹೋಗ್ತೀವಿ ಅಂಥೇಳಿ ನಾನು ನಿಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅನೇಕ ಉದಾಹರಣೆಗಳಲ್ಲಿ ನಮ್ಮ ಮುಂದೆ ಇದೆ, ನಿಮ್ಮ ಮುಂದೆನೂ ಕೂಡ ಇದೆ. ಅತಿ ಹೆಚ್ಚು ಅವರನ್ನು ನಾವೇನು ಬಿಂಬಿಸೋದು ಬೇಡ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿ, ಯಾರಾದರೆ ಮಾತಾಡಿದ್ರು ಕೂಡ ಶಾಸಕರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅಂತೇಳಿ ಮತ್ತೊಮ್ಮೆ ನಿಮ್ಮ ಮುಖಾಂತರ